Hello, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಬಂದು ನಾನು ಅಮ್ಮ ಮನೇಲಿ ಇದ್ದೀನಿ. ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ ಅಮ್ಮ ಮನೆ ಹೋಮ್ ಟೂರ್ ಮಾಡ್ಬೇಕು ಅಂತ. ಸೊ ಫೈನಲಿ ಇವತ್ತು ಹೋಮ್ ಟೂರ್ ಮಾಡ್ತಾ ಇದೀವಿ. ಅಂಡ್ ಮನೆ ತುಂಬಾ ನೆಂಟ್ರಿದ್ದಾರೆ, ಯಾಕಂದ್ರೆ ನಮ್ಮೂರಲ್ಲಿ ಒಂದು ಫಂಕ್ಷನ್ ಇತ್ತು. ಸೊ ಅದಕ್ಕೋಸ್ಕರನೇ ನಾವು ಬಂದಿದ್ವಿ. ಸೊ ಇವಾಗ ಅದ್ರಲ್ಲೇ ಹಂಗೋ ಹಿಂಗೋ ನಮ್ಮಪ್ಪ ಮನೆ ಹೋಮ್ ಟೂರ್ ಮಾಡೋಣ. ಸೊ ಲೆಟ್ಸ್ ಗೋ. ಸ್ಟಾರ್ಟಿಂಗ್ ನಮ್ಮ ಮನೆ ಎಂಟರ್ ಆದ ತಕ್ಷಣ ಅಂದ್ರೆ ನಮ್ಮ ಮನೆಗೆ ಬರೋಕ್ಕಿಂತ ಮುಂಚೆ ಇಲ್ಲಿ ಒಂದು ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ ಅಂದ್ರೆ ಇದು ಹಸುಗಳನ್ನ ಕಟ್ಟಾಕೋದಕ್ಕೆ ಅಂತ ಮಾಡಿರೋದು. ಸೊ ನಮ್ ಕಡೆ ಕೊಟ್ಟಿಗೆ ಅಂತ ಹೇಳ್ತೀವಿ. ಅಂಡ್ ಇಲ್ಲಿ ಎಂಟ್ರೆನ್ಸ್ ಹೀಗಿದೆ. ಮೊದ್ಲು ಹಿಂಗೆಲ್ಲ ಇರ್ಲಿಲ್ಲ, ಇವಾಗ ರಿನೋವೇಟ್ ಮಾಡ್ಸಿದ್ದಾರೆ. ಸ್ಲಿಪ್ಪರ್ಸ್ ಎಲ್ಲ ಇಗ್ನೋರ್ ಮಾಡಿ ನಮ್ಮ ಮನೆ ತುಂಬಾ ಜನ ಇದ್ದಾರೆ, ಹಂಗಾಗಿ ನನ್ನ ತಮ್ಮನ ಬೈಕ್ ಇದು. ಹಿಂಗ್ ಎಂಟರ್ ಆದ್ವಿ ಅಂತ ಅಂದ್ರೆ ಸೊ ಇಲ್ಲೇನೆ ಕಿಚನ್ ಇದೆ, ಅಡ್ಗೆ ಮನೆ, ಹಳ್ಳಿ ಮನೆ. ಸೊ ಹಳ್ಳಿ ಮನೆ ಎಲ್ಲ ಹಿಂಗೆ ಇರುತ್ತೆ ಆಲ್ಮೋಸ್ಟ್. ಸೊ ಇಲ್ಲಿ ಬಂದ್ರೆ ಇಲ್ಲಿ ಫ್ರಿಡ್ಜ್ ಇದೆ ಅಂಡ್ ಇಷ್ಟೇ. ಇಲ್ಲಿ ಸಿಹಿಗೆ ಅಂತ ಎಗ್ ಮಾಡಕ್ ಇಟ್ಟಿದೀವಿ. ಹಿಂಗೆಲ್ಲ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಇಲ್ಲಿ ಒಂದು ಪಾತ್ರೆ ಸ್ಟ್ಯಾಂಡ್ ಇದೆ. ಸೊ ಇಷ್ಟೇ ಚಿಕ್ಕದಾಗಿ ಪುಟ್ಟದಾಗಿರುವಂತ ಅಡಿಗೆ ಮನೆ. ಸೊ ಮುಂಚೆನೂ ಈಗ್ಲೂ ಇರ್ಲಿಲ್ಲ. ಸೊ ಇವಾಗ ರಿನೋವೇಟ್ ಮಾಡಿಸ್ತಾ ಫೈನಲಿ ಈ ಸ್ಟೇಜಿಗೆ ಬಂದಿದೆ ಅಡಿಗೆ ಮನೆ. ಸೊ ಅದಾದ್ಮೇಲೆ ಇದು ನಮ್ ಫೇವ್ರೆಟ್. ನಾವು ಆಲ್ಮೋಸ್ಟ್ ಇಲ್ಲಿಗೆ ಬಂದ್ರೆ ನಮ್ಮಮ್ಮ ಮನೆಗೆ ಒಳಗಡೆ ಹೋಗೋದೇ ಇಲ್ಲ, ಯಾಕಂದ್ರೆ ತುಂಬಾ ಸೆಕೆ ಇರುತ್ತೆ. ಅಂಡ್ ಇಲ್ಲಿ ಆಚೆ ಕುತ್ಕೊಂಡ್ ಮಾತಾಡೋದಕ್ಕೇನೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೇ ಊಟ ಪ್ರತಿಯೊಂದು ಇಲ್ಲೇ ಕುತ್ಕೊಂಡ್ ಮಾಡ್ತಾ ಇರ್ತೀವಿ. ಸೊ ಇದು ಎಂಟ್ರೆನ್ಸ್ ಆದ ತಕ್ಷಣ ಇಲ್ಲೊಂದು ರೂಮ್ ಇದೆ. ಇಷ್ಟೇ. ಕತ್ಲೆ ಇತ್ತು. ಇಷ್ಟೇ ಒಂದು ಚಿಕ್ಕ ರೂಮ್ ಇದೆ. ಇದು ನಮ್ ರೂಮ್ ಆಗಿತ್ತು ನಮ್ ಸಿಹಿ ಇರುವಾಗ. ಇವಾಗ ಎಲ್ಲರೂ ಮಾಡ್ಕೊಂತಾರೆ. ನೆಕ್ಸ್ಟ್ ಇಲ್ಲೊಂದ್ ರೂಮ್ ಇದೆ. ಇವಳು ನಮ್ಮ ಅಕ್ಕನ ಮಗಳು. ಅಲ್ಲಿಂದ ಬಂದ್ರೆ ಲೆಫ್ಟಿಗೆ ಇನ್ನೊಂದು ರೂಮ್ ಇದೆ. ಇದು ಒಂದು ಪುಟ್ಟ ರೂಮ್ ಅಷ್ಟೇ. ಆಕ್ಚುಲಿ ಇದೆಲ್ಲ ಮುಂಚೆ ನಮ್ಮಪ್ಪ ಅಂಗಡಿ ಇಟ್ಟಿದ್ರು, ದಿನಸಿ ಅಂಗಡಿ. ಆ ಕಡೆ ರೂಮ್ ಬಂದು ಅಂಗಡಿ ಇತ್ತು. ಇದು ಒಂದೇ ರೂಮ್ ಇದ್ದಿದ್ದು. ಸೊ ಇವಾಗ ರಿನೋವೇಟ್ ಮಾಡಿ ಅಂಗಡಿ ಎಲ್ಲ ತೆಗ್ದ್ಬಿಟ್ಟಿದ್ದಾರೆ ನಮ್ಮ ಮದ್ವೆ ಎಲ್ಲ ಆದ್ಮೇಲೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಇದೆ, ಇನ್ನ ಫಿಟ್ ಮಾಡ್ಸಿಲ್ಲ. ಇಲ್ಲಿ ಬಂದ್ರೆ ದೊಡ್ಡದೊಂದು ಹಾಲ್ ಇದೆ. ಅಂಡ್ ಅಲ್ಲಿ ಟಿವಿ. ಸಿಹಿ ಅಲ್ಲ ಹಣ್ಣು ತಿಂತ ಕೂತಿದ್ದಾರೆ. ಸಿಹಿ ಸೇ ಹಾಯ್. ಹಾಯ್. ಅಂಡ್ ಇವರೆಲ್ಲ ನೆಂಟ್ರು. ನಮ್ಮ ಅಕ್ಕ ಅಂಡ್ ಇಲ್ಲಿ ಬಂದ್ರೆ ಇಲ್ಲಿ ದೇವ್ರ ಮನೆ ಇದೆ. ಇದು ದೇವ್ರ ಮನೆ. ಅಂಡ್ ಅಲ್ಲಿ ಶೋಕೇಶ್ ಇದೆ. ಇದಿಷ್ಟು ಹಾಲು. ಅಂಡ್ ಇಲ್ಲೊಂದು ಬೀರ್ ಇಟ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ಬಂದ್ರೆ ಇದು ಹಿಂದೆ ಒಂದು ಡೋರ್ ಇದೆ. ಸೊ ಅಲ್ಲಿಂದ ಹಾಲಿಂದ ಎಂಟರ್ ಆದ್ರೆ ಇದು ವಾಶ್ರೂಮು. ಹೆಂಗಿದೆ ನೋಡಿ ಹಳ್ಳಿ ಮನೆದು. ಇದೆಲ್ಲ ಒಂಥರ ಮೆಮೊರೀಸ್ ತರ ಇರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ನಮ್ಮ ಅಜ್ಜಿ ಸ್ನಾನ ಮಾಡಿಸ್ತಿದ್ರು. ಅದೆಲ್ಲ ತುಂಬಾ ಚೆನ್ನಾಗಿ ಒಂಥರ ಮೆಮೊರೀಸ್ ತರ ಇದೆ. ಸೊ ಇದು ಬಚ್ಲು ಮನೆ. ಅದಾದ್ಮೇಲೆ ಇಲ್ಲಿ ಬಂದ್ರೆ ಇದು ಒಂದು ರೂಮು. ಇದು ಆಕ್ಚುಲಿ ರೂಮ್ ಅಲ್ಲ, ಇದು ಗೋಡೌನ್. ಇದು ನಮ್ಮ ಮನೇಲಿ ಇರೋ ಪ್ರತಿಯೊಂದು ಐಟಮ್ ತಂದು ಇಲ್ಲೇ ಈ ರೂಮಲ್ಲೇ ಡಂಪ್ ಮಾಡಿದ್ದಾರೆ. ಹೇಳ್ಬೇಕಂತಂದ್ರೆ ಇದು ಆಕ್ಚುಲಿ ಕಿಚನ್ ಆಗಿತ್ತು ಮುಂಚೆ. ಸೊ ಇವಾಗ ಮತ್ತೆ ಅಗೇನ್ ಅದೇ ಹೇಳುದಲ್ಲ, ಸ್ಟೋರ್ ರೂಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಾದ್ಮೇಲೆ ಇದು ಬ್ಯಾಕ್ ಸೈಡ್ ಆಫ್ ದ ಡೋರು. ಇದು ಹಿಂದ್ಗಡೆ. ಆಮೇಲೆ ನಮ್ಮಮ್ಮ ಇಲ್ಲೆಲ್ಲ ಸಣ್ಣ ತೋಟ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಡ್ ಅಲ್ಲಿ ವಾಶ್ರೂಮ್ ಇದೆ. ಇಷ್ಟೇ ಗೈಸ್ ನಮ್ಮಪ್ಪ ಮನೆ. ಚಿಕ್ಕ ಮನೆ, ಹಳ್ಳಿ ಮನೆ. ಡ್ಯಾಡಿ, ಈ ಮನೆ ಕಟ್ಟಕ್ಕೆ ನಿಮಗೆ ಎಷ್ಟರಲ್ಲಿ ಕಟ್ಸಿದ್ದು? ಎಷ್ಟನೇ ಇಸ್ವಿಲಿ ನೆನಪಿದ್ಯಾ?
ಇಸ್ಮೆಲ್ಲ ಮರೆತು ಹೋಯ್ತು. ಯಾವ್ದು 30 ವರ್ಷ ಆಯ್ತು ಇಲ್ಲಿಗೆ ಲೆಕ್ಕಕ್ಕೂ ನಾವು ನಮ್ಮ ಮನೆ ಕಟ್ಟಿ 30 ವರ್ಷ 30 ಇಯರ್ಸ್ ಹ್ಮ್, ಆಗಿದೆ ಅಂತ. ಹ್ಮ್, ಹಂಗಂದ್ರೆ ಎಷ್ಟೇ ಇಸ್ವಿ ಬರುತ್ತೆ? ಲೆಕ್ಕಕ್ಕೂ ಸುಮಾರು ಸಣ್ಣ ಪಾಪು ಎಷ್ಟರಲ್ಲಿ ಹುಟ್ಟಿದ್ದು. 1995 ಹ್ಮ್ 1995ರಲ್ಲಿ ಈ ಮನೆ ಗೃಹಪ್ರವೇಶ ಮಾಡಿದ್ದಾರೆ. ನನ್ನ ತಮ್ಮಂದು ನಾಮಕರಣ ಪ್ಲಸ್ ಗೃಹಪ್ರವೇಶ ಎರಡು ಒಟ್ಟಿಗೆ. ಸೊ ಈ ಮನೆ ಕಟ್ಟಕ್ಕೆ ಎಷ್ಟು ಖರ್ಚಾಯ್ತು ನಿಮಗೆ ಅವಾಗಿನ ಕಾಲಕ್ಕೆ? 1,80,000 ಎಲ್ಲ ಸೇರಿ. ನೋಡಿ ಗೈಸ್, 1,80,000ದಲ್ಲಿ ಈ ತರ ಮನೆನ ಕಟ್ಟಿ ಮುಗಿಸಿದ್ದಾರೆ ಅವಾಗಿನ ಕಾಲದಲ್ಲಿ. ಸೊ ಇವಾಗ ಈ ತರ ಮನೆ ಕಟ್ಟಬೇಕಂದ್ರೆ ಆಲ್ಮೋಸ್ಟ್ ಒಂದು 40-30 ಲಕ್ಷನೇ ಬೇಕಾಗ್ಬೋದು. ಅಂದ್ರೆ ಡಿಸೈನ್ ಏನು ಮಾಡಿಲ್ಲ, ಸೊ ನಾರ್ಮಲ್ ಆಗಿ ಕಟ್ಟಿದ್ದಾರೆ. ಎಷ್ಟು ಕಷ್ಟ ಇತ್ತು ನಿಮಗೆ ಅವಾಗ ಕಟ್ಟಬೇಕಾದ್ರೆ? ಅಯ್ಯೋ ತುಂಬಾ ಕಷ್ಟ ಇತ್ತು. ಹೌದಾ? ಭಾರಿ ಕಷ್ಟ. ಮಳೆ ಆಶ್ರಯದಲ್ಲಿ ಬೆಳಿಬೇಕಲ್ಲ, ಒಂದು ಬೋರ್ ಇಲ್ಲ ಏನಿಲ್ಲ. ಆಕ್ಚುಲಿ ಈ ಮನೆನ ಇವರು ಹಂಚಿನ ಮನೆ ಮಾಡಕ್ಕೆ ಅಂತ ಒಂದು ಎಸ್ಟಿಮೇಟ್ ಹಾಕ್ಯಂಡ್ ಮಾಡಿದ್ದು. ಹಾ, ಫೌಂಡೇಶನ್ ಕೂಡ ಅದೇ ತರ ಹಾಕಿದೀವಿ. ಹಾ, ಆಮೇಲೆ ಏನೋ ಮಳೆ ಎಲ್ಲ ಜಾಸ್ತಿ ಆಗಿ ಇಡ್ಕೇಸ್ ಮಳೆಗಾಲಕ್ಕೆ ತಂದು ಸುರಿದ ದುಡ್ಡು ಇರ್ಲಿಲ್ಲ. ಆ ಮಳೆಗಾಲದಲ್ಲಿ ಅದು ಹಾಕಲ್ಲ ಅಂತ, ಈ ಕೆಸರು ಕಟ್ಟಡ ಕಟ್ಟಕ್ಕಾಗಲ್ಲ ಅಂತ ಹೇಳಿ ಹಂಚಿನ ಮನೆ ಬೇಡ ಅಂತ ಗಾರ್ಯರು ಒಂದು ಐಡಿಯಾ ಕೊಟ್ಟು ಈಗ ಒಂದು ಮೋಲ್ಡ್ನೇ ಸಿಮೆಂಟ್ ಇಟ್ಕೆಲೆ ಕಟ್ಟಿಕ್ಕೆ ಸಿಮೆಂಟ್ ಹಾಕಿ ಕಟ್ಟಕ್ಕೆ ಏರ್ಪಾಡು ಮಾಡಿರು. ಆಗ ಮೋಲ್ಡ್ ಹಾಕಿ ಹಂಚಿನ ಮನೆ ಆಗಿರ್ತಿತ್ತು ನಮ್ಮ ಮನೆ. ಅಲಕ್ ಬುಲಕಲ್ಲಿ ಏನೋ ಆಸಿಸಿ ಮನೆ ಆಗ್ಬಿಟ್ಟಿದೆ. ಮಳೆ ಬಂದು ಆಸಿಸಿ ಮನೆ ಆಗ್ಬಿಟ್ಟಿದೆ. ಫೈನಲಿ ನಮ್ಮ ಮನೆ ಹೆಂಗಿದೆ ಅಂತ ತೋರಿಸ್ತೀನಿ. ಹಳ್ಳಿ ಮನೆ. ಸೊ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಹಳ್ಳಿ ಜೀವನನೇ ಒಂಥರ ಪೀಸ್ಫುಲ್ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.